ಸ್ಮಾಲ್ ಟ್ಯಾಟೂ ಅಥವಾ ಮೈಕ್ರೋ ಟ್ಯಾಟೂ ಹಾಕ್ಸ್ಕೋಬೇಕು ಅಂತ ಅನ್ಕೊಂಡಿದ್ರಾ, ಅಥವಾ ಇದು ನಿಮ್ ಫಸ್ಟ್ ಟ್ಯಾಟೂನಾ? ಸೊ ಹಾಗಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್, ಐ ಆಮ್ ಸುನಿಲ್ ಸಿಕೆ, ಫೌಂಡರ್ ಆಫ್ ಟ್ಯಾಟೂ ಇಂಪ್ಯಾಕ್ಟ್ ಮೈಸೂರು. ಎಷ್ಟೊಂದ್ ಜನಕ್ಕೆ ಸ್ಮಾಲ್ ಟ್ಯಾಟೂ ಅಥವಾ ಮಿನಿಮಲ್ ಟ್ಯಾಟೂ ಹಾಕ್ಸ್ಕೊಳ್ಳೋಕೆ ತುಂಬಾ ಇಷ್ಟ ಇರುತ್ತೆ. ಬಟ್ ಟ್ಯಾಟೂ ಹಾಕ್ಸ್ಕೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ರೈಟ್ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಎನಿ ಸ್ಮಾಲ್ ಇಂಟ್ರಿಕೇಟ್ ಟ್ಯಾಟೂ ಡಿಸೈನ್ಸ್ ನೀವು ಹಾಕ್ಸ್ಕೊಂಡಿದ್ರೆ ಅದು ಓವರ್ ಆಫ್ ದ ಟೈಮ್ ಬ್ಲರ್ ಆಗುತ್ತೆ. ಏನಕ್ಕಂದ್ರೆ ಸ್ಕಿನ್ ಸ್ಟ್ರೆಚ್ ಆಗುತ್ತಲ್ಲ, ವೇಟ್ ಗೇನ್ ಆದಾಗ, ಸಣ್ಣ ಆದಾಗ. ಸೊ ಅಂತ ಟೈಮಲ್ಲಿ ಟ್ಯಾಟೂ ಕ್ಲಮ್ಸಿ ಆಗಿ ಕಾಣುತ್ತೆ. ಅಥವಾ ಎನಿ ಫೈನ್ ಲೈನ್ ಟ್ಯಾಟೂ ಸ್ವಲ್ಪ ವರ್ಷ ಆಗ್ತಾ ಇದ್ದಂಗೆ ಬ್ಲೀಡ್ ಆಗುತ್ತೆ. ಸೊ ಹಾಗೆ ನಿಮ್ ಫ್ರೆಶ್ ಟ್ಯಾಟೂ ಡಿಸೈನ್ ಬ್ಲರಿ ಲುಕ್ ಕಾಣುತ್ತೆ. ನಿಮ್ ಡಿಸೈನ್ ಅಲ್ಲಿ ಮೋರ್ ಬ್ರೀದಿಂಗ್ ಸ್ಪೇಸ್ ಇರುವಂತ ಡಿಸೈನ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೋರ್ ಡಿಟೇಲ್ಡ್ ಅಥವಾ ಮೋರ್ ಕ್ರೌಡೆಡ್ ಡಿಸೈನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಓವರ್ ಆಫ್ ದ ಟೈಮ್ ಅದು ಮೆಸ್ಸಿ ಲುಕ್ ಕಾಣುತ್ತೆ. ನಿಮ್ ಟ್ಯಾಟೂನ ಬೋನಿ ಏರಿಯಾ ಅಥವಾ ಲೆಸ್ ಫ್ಲೆಶ್ ಇರುವಂತ ಜಾಗದಲ್ಲಿ ಟ್ಯಾಟೂ ಹಾಕ್ಸ್ಕೋಬಾರ್ದು. ಫಾರ್ ಎಕ್ಸಾಂಪಲ್ ಫಿಂಗರ್ ಆಗಿರ್ಬೋದು, ಕಾಲರ್ ಬೋನ್ ಆಗಿರ್ಬೋದು, ಆಂಕಲ್ ಆಗಿರ್ಬೋದು. ಸೊ ಇಂಥ ಏರಿಯಾಗಳಲ್ಲಿ ಟ್ಯಾಟೂ ಹಾಕ್ಸ್ಕೊಳ್ಳೋದ್ರಿಂದ ನಿಮ್ ಟ್ಯಾಟೂ ಫೇಡ್ ಆಗ್ಬೋದು ಅಥವಾ ಬ್ಲರಿ ಲುಕ್ ಕಾಣ್ಬೋದು. ನಿಮ್ ಟ್ಯಾಟೂ ಡಿಸೈನ್ ಬಗ್ಗೆ ಏನಾದ್ರು ನಿಮ್ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಹಾಗೆ ರೈಟ್ ಟ್ಯಾಟೂ ಡಿಸೈನ್ ನೀವು ಹಾಕ್ಸ್ಕೋಬೇಕು ಅನ್ಕೊಂಡಿದ್ರೆ ನಮ್ ಟ್ಯಾಟೂ ಇಂಪ್ಯಾಕ್ಟ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.